ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದಿನ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕಾದರೆ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಯಾವ ವಸ್ತುಗಳನ್ನು ದಾನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸು. ಸಾಕಷ್ಟು ಜನ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ತೀರಿ, ಅಲ್ಲಿ ಗಿಫ್ಟ್ ಕೊಡಬೇಕು. ಏನು ಗಿಫ್ಟ್ ಕೊಡಬೇಕು ಅಂದರೆ ಫಸ್ಟ್ ತಲೆಗೆ ಬರೋದು ಗಡಿಯಾರ ಕೊಟ್ಬಿಡೋಣ. ಗಡಿಯಾರ ಕೊಟ್ರಿ, ನಿಮ್ಮ ಶುಭ ಸಮಯವನ್ನು ನೀವು ದಾನ ಕೊಟ್ರಿ, ನಿಮಗೆ ದಾರಿದ್ರ್ಯ ಪ್ರಾರಂಭ ಆಯಿತು. ಇನ್ನು ಪರ್ಫ್ಯೂಮ್ ಬಾಟ್ಲು ತೊಗೊಂಡು ಹೋಗಿ ಕೊಟ್ಬಿಡೋದು. ಪರ್ಫ್ಯೂಮ್ ಅಂದರೆ ಸುಗಂಧ ದ್ರವ್ಯ. ಸುಗಂಧ ದ್ರವ್ಯವನ್ನು ನೀವು ಕೊಟ್ರಿ, ಕೆಟ್ರಿ, ಮನೆಯಲ್ಲಿ ದಾರಿದ್ರ್ಯ ಪ್ರಾರಂಭ ಆಯಿತು. ಇನ್ನು ಅಯ್ಯೋ ಅವ್ರಿಗೇನೋ ನನಗೆ ತುಂಬ ಆಸೆ ಆಗ್ತಾಯಿದೆ, ಅವ್ರಿಗೆ ಕೊಬ್ಬರಿ ಎಣ್ಣೆ ತೊಗೊಂಡು ಹೋಗಿ ಕೊಟ್ಬಿಡೋಣ, ಕೊಬ್ಬರಿ ಎಣ್ಣೆ ಅವ್ರು ಇಟ್ಕೊಳ್ಳಿ ಅಂತ ಕೊಟ್ರಿ, ದಾರಿದ್ರ್ಯ ಬಂತು. ಇನ್ನು ಚಪ್ಪಲಿಯನ್ನು ಕೊಟ್ರಿ, ದಾರಿದ್ರ್ಯ ಬಂತು. ಅದಕ್ಕೆ ಯಾವಾಗ ದಾನ ಮಾಡು ಅಂತಾರೆ, ಯಾರಿಗೆ ದಾನ ಮಾಡು ಅಂತಾರೆ ಇದನ್ನೆಲ್ಲ ಅಂತಂದರೆ ಗೋಭೂ ತಿಲ ಆಜ್ಯ ಹಿರಣ್ಯ ವಾಸ ಧಾನ್ಯ ಗುಡ ರೌಪ್ಯಂ ಲವಣಂ ಅಂತ ಹೇಳಿ 10 ದಾನಗಳನ್ನು ಬ್ರಾಹ್ಮಣರಿಗೆ ಕೊಡು ಅಂತ ಹೇಳ್ತಾರೆ. ಯಾವಾಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಮೃತ ಯಾರಾದರೂ ಸತ್ತಿದ್ರೆ, ಮತ್ತು ಯಾರಾದರೂ ಹುಟ್ಟಿದರೆ, ಮಕ್ಕಳು ಹುಟ್ಟಿದರೆ ನಾಮಕರಣ ಮಾಡುವಂತಹ ಸಂದರ್ಭದಲ್ಲಿ ದಶದಾನವನ್ನು ಮಾಡು ಅಂತಾರೆ. ಅಥವಾ ಯಾರಾದರೂ ತೀರಿ ಹೋಗಿದ್ದರೆ ಅವ್ರಿಗೆ ಮೋಕ್ಷ ಸಾಯುಜ್ಯವನ್ನು ಪಡ್ಕೊಳ್ಳೋದಕ್ಕಾಗಿ ಬ್ರಾಹ್ಮಣನಿಗೆ ಈ 10 ದಾನವನ್ನು ಕೊಡು ಅಂತ ಹೇಳ್ತಾರೆ. ದಶದಾನಾನಿ ವರ್ತತೆ ಅಂತ. ಇದರಲ್ಲಿ ಹತ್ತಿ, ಚಪ್ಪಲಿ, ಛತ್ರಿ, ಹಾಸಿಗೆ, ಬೆಡ್ಶೀಟು ಇವೆಲ್ಲವೂ ಸೇರಿರುತ್ತೆ. ಇದನ್ನು ಬ್ರಾಹ್ಮಣನಿಗೆ ದಾನ ಮಾಡು. ಯಾವಾಗ? ಆ ಸಂದರ್ಭದಲ್ಲಿ. ನೀವು ಯೋಚನೆ ಮಾಡಿ, ಶುಭ ಸಂದರ್ಭದಲ್ಲಿ ಇದನ್ನೆಲ್ಲ ತೊಗೊಂಡು ಹೋಗಿ ಕೊಟ್ಟರೆ ಏನಾಗುತ್ತೆ? ಅದರಿಂದ ಯಾಕೆ ಸ್ವಾಮಿ, ಮತ್ತು ಇನ್ನೇನು ಕೊಡಬೇಕು ಸ್ವಾಮಿ? ತೊಗೊಂಡು ಹೋಗ್ಬಿಡೋದು, ರಾಧಾಕೃಷ್ಣನ ಐಡಲ್ ತೊಗೊಂಡು ಹೋಗಿ ಕೊಟ್ಬಿಡೋದು, ಇಲ್ಲ ಗಣಪತಿ ವಿಗ್ರಹ ತೊಗೊಂಡು ಹೋಗಿ ಕೊಟ್ಬಿಡೋದು, ಇಲ್ಲ ಗಡಿಯಾರ ತೊಗೊಂಡು ಹೋಗಿ ವಾಚ್ ಕೊಟ್ಬಿಡೋದು. ವಾಚ್ನ ಕೊಡೋದಾಗಲಿ, ಎಣ್ಣೆ ಕೊಡೋದಾಗಲಿ, ಇದು ಶುಭ ಸಂದರ್ಭದಲ್ಲಿ ಮಾಡಲೇಬಾರ್ದು ಮೊದಲನೇದಾಗಿ. ಹಾಗಾಗಿ ನೀವೇನಾದರೂ ಕೊಡಬೇಕು ಅಂತಿದ್ದರೆ, ದಾನವನ್ನು ಕೊಡಬೇಕು ಅಂತಿದ್ದರೆ, ಬಡವರಿಗೆ ದಾನವನ್ನು ಕೊಡಬೇಕು ಅನ್ನೋದಾದರೆ ಕೊಡಿ. ಅವ್ರಿಗೆ ನೀವೇನು ಕೊಟ್ಟರು ಕೂಡ ತುಂಬ ಕಡು ಬಡವರು, ಅವರಿಗೆ ಆ ಯೋಗ್ಯತೆಯೇ ಇರೋದಿಲ್ಲ. ಎಂದು ವಾಚ್ ತೊಗೊಳಕ್ಕೂ ಯೋಗ್ಯತೆ ಇಲ್ಲ, ಚಪ್ಪಲಿ ತೊಗೊಳಕ್ಕೂ ಯೋಗ್ಯತೆ ಇಲ್ಲ, ಬೆಡ್ಶೀಟ್ ಹೊದ್ಕೊಳ್ಳೋಕ್ಕೆ ಕೂಡ ಇಲ್ಲ. ಅಂಥವ್ರಿಗೆ ನೀವು ಆ ದಾನವನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಶುಭ ಸಮಾರಂಭಗಳಿಗೆ, ಮದುವೆ ಮುಂಜಿ ಶುಭ ಸಮಾರಂಭಗಳಿಗೆ ಹೋದಾಗ ಇದನ್ನು ಕೊಟ್ಟರೆ ಖಂಡಿತವಾಗ್ಲೂ ದಾರಿದ್ರ್ಯ ಅನ್ನೋದು ನಮ್ಮನ್ನು ಮುತ್ಕೊಳ್ಳುತ್ತೆ. ಏನು ದಾನ ಮಾಡಬೇಕಪ್ಪ ಹಾಗಾದರೆ ಅಂತಂದರೆ, ಬಡವರಿಗೆ ಊಟ ದಾನವನ್ನು ಮಾಡಿ, ಅನ್ನವನ್ನು ದಾನ ಮಾಡಿ. ಅನ್ನ ಕೊಡೋಕ್ಕಾಗಲಿಲ್ಲ ಅಂತಂದರೆ ನೀವು ಹಣವನ್ನು ಕೊಡೋದಾದರೆ ಹಣವನ್ನು ಕೊಡುವಂತಹ ಸಮಯವನ್ನು ನೋಡ್ಕೊಂಡು ಕೊಡಿ. ಸಂಧ್ಯಾಕಾಲದಲ್ಲಿ ಹಣವನ್ನು ಕೊಡಬೇಡಿ. ಅನ್ನದಾನ, ಜಲದಾನ ನಾನು ಹೇಳಿಕೊಟ್ಟೆ ಹಿಂದಿನ ದಿನ ಸಂಚಿಕೆಗಳಲ್ಲಿ. ಯಾವ ಯಾವ ಗ್ರಹಗಳಿಗೆ ಯಾವ ರೀತಿಯಾದ ದಾನವನ್ನು ಮಾಡಬೇಕು ಅಂತ ಹೇಳಿಕೊಟ್ಟೆ. ದಾನ ಅನ್ನೋದಿಲ್ಲ, ಅದು ಸಹಾಯ ಅಂತಾರೆ ಬೇರೆಯವ್ರಿಗೆ. ಬಡವರಿಗೆ, ಆ ಅರ್ಹತೆ ಇರೋವಂಥವ್ರಿಗೆ ಕೊಟ್ಟರೆ. ಅದಕ್ಕೆ ಅಪಾತ್ರರಿಗೆ ದಾನವನ್ನು ಮಾಡಬೇಡ. ಪಾತ್ರತ್ವಂ ಧನವಾಪ್ನೋತಿ. ನೀನು ಪಾತ್ರರಿಗೆ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೀನು ದಾನವನ್ನು ಕೊಟ್ಟರೆ ಆಗ ನಿನಗೆ ಧನ ಪ್ರಾಪ್ತಿ ಅಂದರೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದು ಬಿಟ್ಬಿಟ್ಟು ಯಾರೋ ಕೋಟ್ಯಾನುಕೋಟಿ ದುಡ್ಡಲ್ಲಿ ತೇಲಾಡ್ತಾ ಇರೋಂಥವ್ರ ಮನೆಗೆ ಹೋಗಿ ಅವ್ರ ಲೆವೆಲ್ಗೆ, ಅವ್ರ ಪ್ರೆಸ್ಟೀಜ್ಗೆ ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ತೊಗೊಂಡು ಹೋಗ್ಬಿಟ್ಟು ಗೋಲ್ಡ್ ವಾಚ್ ತೊಗೊಂಡು ಹೋಗಿ ಕೊಟ್ಟರೆ ಅವ್ರ ಪ್ರೆಸ್ಟೀಜ್ ಅವ್ರಿಗೆ ಹೆಚ್ಚಾಗಿರುತ್ತೆ. ಈ ಗೋಲ್ಡ್ ವಾಚಲ್ಲಿ ಅವ್ರ ಹತ್ರ ಇರೋ 1000 ಗೋಲ್ಡ್ ವಾಚಲ್ಲಿ ನಿಮ್ಮದು ಒಂದು ಗೋಲ್ಡ್ ವಾಚ್ ಆಗಿರುತ್ತೆ. ಅದಕ್ಕೆ ಅವ್ರಿಗೇನು ಬೆಲೆನೇ ಇರೋದಿಲ್ಲ. ಅದೇ ಒಬ್ಬ ವಿಪರೀತ ಕಡು ಬಡತನದಲ್ಲಿರೋ ಅಂಥವನಿಗೆ, ಅಪ್ಪ ಈ ಮನೆಯಲ್ಲಿ ಗಡಿಯಾರ ಹಾಕ್ಕೊಂಡು ಇಟ್ಕೊಳ್ಳಯ್ಯ, ನಿನಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಟ್ರೆ, ಅಪ್ಪ ಈ ಪುಣ್ಯಾತ್ಮನಿಂದ ಯಾವುದೋ ಅನಾಥಾಶ್ರಮದಲ್ಲಿ ಗಡಿಯಾರವನ್ನು ಕೊಟ್ಟರೆ ಅವರೆಲ್ಲ ಆ ಸಮಯವನ್ನು ನೋಡೋದ್ರಿಂದ
ನನಗೆ ಸಮಯ ಗೊತ್ತಾಗೋ ಹಾಗೆ ಮಾಡಿದ್ದಾನೆ ಈ ಪುಣ್ಯಾತ್ಮ, ಇವನಿಗೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಸಂಧ್ಯಾಕಾಲದಲ್ಲಿ ಉಪ್ಪನ್ನು ದಾನ ಮಾಡಬೇಡಿ. ಯಾರೋ ಬರ್ತಾರೆ ಪಕ್ಕದ ಮನೆಯಲ್ಲಿ, ಸ್ವಲ್ಪ ಕಲ್ಲುಪ್ಪಿದ್ರೆ ಕೊಡ್ತೀರಾ ಅಂತಂದರೆ, ಅಯ್ಯೋ ಪಕ್ಕದ ಮನೆಯವ್ರು ತಾನೆ ತೊಗೊಳ್ಳಿ ಅಂತ ಕೊಡಬೇಡಿ. ನೀವು ಶುಕ್ರವಾರಗಳಲ್ಲಿ ಉಪ್ಪನ್ನು ಮನೆಗೆ ತೊಗೊಂಡು ಬನ್ನಿ. ಪ್ರಯತ್ನಪೂರ್ವಕವಾಗಿ ಒಂದು ಅರ್ಧ kg ಕಲ್ಲುಪ್ಪಾದರೂ ಮನೆಗೆ ತೊಗೊಂಡು ಬನ್ನಿ. ಆಗ ಮಹಾಲಕ್ಷ್ಮಿ ತಾಯಿ ಒಳಗಡೆ ಬರ್ತಾಳೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಉಪ್ಪನ್ನು ಆಚೆ ಕೊಡಬೇಡಿ ಶುಕ್ರವಾರಗಳಲ್ಲಿ. ಉಪ್ಪನ್ನು ಸುಬ್ರಹ್ಮಣ್ಯೇಶ್ವರನಿಗೆ, ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕೊಡೋದ್ರಿಂದ ನಿಮ್ಮ ಋಣ ರೋಗ ದಾರಿದ್ರ್ಯಗಳು ಹರಣ ಮಾಡುತ್ತೆ. ಆದರೆ ನೀವು ಉಪ್ಪನ್ನು ಸುಮ್ಮನೆ ದಾನ ಕೊಟ್ಟರೆ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಆವರಿಸುತ್ತೆ. ಹಾಗೆ ಪೊರಕೆ ತರಬೇಕಾದ್ರೆ ಜೋಡಿ ಪೊರಕೆಗಳನ್ನು ತೊಗೊಂಡು ಬನ್ನಿ, ಸಿಂಗಲ್ ಪೊರಕೆ ತರಬೇಡಿ. ತರೋವಾಗ ಮಂಗಳವಾರ ಶುಕ್ರವಾರ ಪೊರಕೆ ತರಬೇಡಿ. ತಂದಂತಹ ಪೊರಕೆಯನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಪೊರಕೆಯನ್ನು ಇಡಿ. ಅದು ಆ ಹೂವು ಏನಿರುತ್ತೆ, ಪೊರಕೆಯ ಹೂವು ಏನಿರುತ್ತೆ, ಅದು ಯಾವತ್ತೂ ಮೇಲ್ಭಾಗವನ್ನು ನೋಡಬಾರ್ದು, ಭೂಮಿಯನ್ನೇ ನೋಡ್ತಾ ಇರಬೇಕು. ಯಾವಾಗ ನೀವು ಗುಡಿಸೋದನ್ನು ಹೇಗೆ ನೀವು ಗುಡಿಸಿ ಉಪಯೋಗ ಮಾಡ್ಕೊಳ್ತೀರೋ ಅದೇ ಪ್ರಕಾರ ಅದು ಗುಡಿಸೋ ರೀತಿಯಲ್ಲೇ ಇರಬೇಕು. ಆ ಹೂವು ಕೆಳಗಡೆ ಭೂಮಿಯನ್ನು ತಾಕಿರಬೇಕು, ಹಿಡಿ ಮೇಲ್ಗಡೆ ಇರಬೇಕು. ಹೀಗೆ ಮಾಡಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ತಾನೇ ತಾನಾಗಿ ಸ್ಥಿರವಾಗ್ತಾ ಹೋಗುತ್ತೆ. ಹೀಗೆ ಹೇಳ್ತಾ ಹೋಗ್ತಾ ಇದ್ರೆ ಸಾಕಷ್ಟಿರುತ್ತೆ. ಒಂದೊಂದು ಸಂಚಿಕೆಯಲ್ಲೂ ಕೂಡ ಒಂದೊಂದು ವಿಚಾರವನ್ನು ತಿಳಿಸ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ನೀವು ಮನೆಯಲ್ಲಿ ಯಾವ ದಾನವನ್ನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆಯನ್ನು ಹೇಳಿದ್ದೀನಿ. ಇನ್ನೂ ವಿಚಾರಗಳನ್ನು ತಿಳಿಸ್ತೀನಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.